ಇನ್ನು ಏಷ್ಯಾ ಕಪ್ನ ಸೂಪರ್ ಫೋರ್ನಲ್ಲಿ ಇವತ್ತು ಮತ್ತೆ ಭಾರತ ಮತ್ತು ಪಾಕ್ ಮುಖಾಮುಖಿ ಆಗ್ತಾ ಇದ್ದಾವೆ. ಹಾಗಾದ್ರೆ ಅಭಿಮಾನಿಗಳು ಏನು ಹೇಳ್ತಾರೆ ಬನ್ನಿ ನೋಡೋಣ. ಇವತ್ತು ಮ್ಯಾಚ್ ಐತಿ, ಆರಾಮ್ ಗೆಲ್ತೀವಿ. ಏನು ಪಾಕಿಸ್ತಾನದವ್ರು ಏನು ದೊಡ್ಡ ಟೀಮ್ ಇಲ್ಲ, ಇವಾಗ ಆರಾಮಾಗಿ ಗೆಲ್ತೀವಿ. ಫಸ್ಟ್ ಮ್ಯಾಚು ಗೆದ್ದಿದ್ದೀವಿ, ಆದರೆ ಬೈಕಾಟ್ ಹೇಳ್ತಿದ್ದಾರೆ. ಆ ಥರ ಒಂದು ಸ್ವಲ್ಪ ತಪ್ಪು ಅನ್ಸುತ್ತೆ. ಯಾಕಂದರೆ ಬೈಕಾಟ್ ಯಾಕೆ ಮಾಡಬಾರ್ದು ಅಂದರೆ ಸ್ಪೋರ್ಟ್ಸ್ ಬೇರೆ ಆಗುತ್ತೆ, ಆಮೇಲೆ ಪೊಲಿಟಿಕಲ್ ಚೇಂಜ್ ಆಗುತ್ತೆ. ಆ ವ್ಯೂವಲ್ಲಿ ನೋಡಿದ್ರೆ ಯಾಕಂದರೆ ಫ್ರೀಯಾಗಿ 2 ಪಾಯಿಂಟ್ ಸಿಗುತ್ತೆ ನಮಗೆ ಈ ಮ್ಯಾಚ್ ಆಡೋದ್ರಿಂದ. ಯಾಕೆ ಈಸಿಯಾಗಿ ಗೆಲ್ತೀವಿ, ಫ್ರೀಯಾಗಿ 2 ಪಾಯಿಂಟ್ನೂ ಸಿಗುತ್ತೆ, ಆಮೇಲೆ ಕ್ವಾಲಿಫೈರ್ ಆಗ್ತೀವಿ. ಅವರು ಯಾವಾಗಾದ್ರೂ ಇಂಡಿಯಾ ಮೇಲೆ 90% ಸೋತೇ ಇದ್ದಾರೆ. ಯಾವತ್ತೂ ಅವರು ಗೆದ್ದಿಲ್ಲ. ಇವತ್ತು ಇಂಡಿಯಾನೇ ವಿನ್ ಆಗುತ್ತೆ, ಅದರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಅವ್ರದ್ದು ಮುಂಚೆ ಥರ ಪರ್ಫಾರ್ಮೆನ್ಸ್ ಇಲ್ಲ ಪಾಕಿಸ್ತಾನದ್ದು. ಆಮೇಲೆ ಎಲ್ಲ ಒನ್ ಸೈಡ್ ಮ್ಯಾಚ್ ಅಂತ ಹೇಳ್ಬೋದು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಒಂಥರ ಜೋಶ್ ಇದ್ದಂಗೆ, ಇಂಡಿಯಾ ಫ್ಯಾನ್ಸ್ಗೆ ಒಂಥರ ಜೋಶ್ ಇದ್ದಂಗೆ. ಮತ್ತು ಏನು ಹೇಳೋಕ್ಕಲ್ಲ, ಇಂಡಿಯಾನೇ ಗೆಲ್ಲೋದು, ಟೆನ್ಷನ್ ಇಲ್ಲ. ಒಂಥರ ಪ್ರಾಕ್ಟೀಸ್ ಮ್ಯಾಚ್ ಇದ್ದಂಗೆ, ಫೈನಲಿಗೆ ಪ್ರಾಕ್ಟೀಸ್ ಮ್ಯಾಚ್ ಇದ್ದಂಗೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಈಸಿ ಮ್ಯಾಚು, ಒನ್ ಸೈಡೆಡ್. ಇದು ಪ್ರಾಕ್ಟೀಸ್ ಮ್ಯಾಚ್ ಫೈನಲ್ಗೆ ಆ ಥರ ಇದು ಕ್ಲಿಯರಾಗಿ ಇಂಡಿಯಾ ಗೆಲ್ತಾರೆ. 10 ವಿಕೆಟ್ಸಿಂದ ಗೆದ್ರೂ ನನಗೆ ಆಶ್ಚರ್ಯ ಆಗಲ್ಲ. ಆಲ್ ದ ಬೆಸ್ಟ್ ಇಂಡಿಯಾ. ಲಾಸ್ಟ್ ಟೈಮ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇತ್ತು, ಇಂಡಿಯಾ ಆರಾಮಾಗಿ ಗೆದ್ರು. ಅದೇ ಥರ ಇವತ್ತು ಇಂಡಿಯಾ ಆರಾಮಾಗಿ ಗೆಲ್ತಾರೆ, ಸೂಪರಾಗಿ ಆಡ್ತಾರೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ.